ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಬ್ರೈಡಲ್ ಹ್ಯಾಂಗಿಂಗ್ ಕ್ರೋಶಾ ಟಜರ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಎಲ್ಲ ಮದುವೆ ಹೆಣ್ಣಿನ ಬ್ರೈಡಲ್ ಸೀರೆಗೆ ತುಂಬಾ ಮ್ಯಾಚ್ ಆಗುತ್ತೆ. ಯಾರಿಗೆಲ್ಲ ಬೀಡ್ಸ್ ಇಷ್ಟ ಇಲ್ವೋ ಈ ಡಿಸೈನ್ ಒಂದ್ಸತ್ತೆ ಟ್ರೈ ಮಾಡಿ. ಬೀಡ್ಸು ಮತ್ತು ಕುಚ್ಚು ಇಷ್ಟಪಡಲಾರ್ದವರು ಈ ರೀತಿ ಒಂದ್ಸತ್ತೆ ಟ್ರೈ ಮಾಡಿ. ಇದರಲ್ಲಿ ನಾನು ಗ್ರ್ಯಾಂಡಾಗಿ ಹಾಕಿ ತೋರಿಸಿದ್ದೆ ಈ ಬಾಲ್ಸಲ್ಲಿ. ಇವತ್ತು ಕಂಪ್ಲೀಟಾಗಿ ಥ್ರೆಡ್ ವರ್ಕಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸ್ಯಾಂಪಲ್ ಪೀಸ್ ತೋರಿಸ್ಬಿಡ್ತೀನಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ ಈ ರೀತಿ ಇದೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ, ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಇವೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ, ಹೇಗೆ ಅನ್ನಿಸ್ತು ಇವೆಲ್ಲ ಡಿಸೈನ್ಸ್ಗಳಂತ. ಇದು ಅಂತೂ ತುಂಬ ಲೈಟ್ ವೆಯ್ಟ್ ಇದೆ, ವೆಯ್ಟ್ ಬರುತ್ತೆ ಸೀರೆಗೆ. ಯಾವ ರೀತಿ ಆಲ್ರೆಡಿ ಬ್ರೈಡಲ್ ಸೀರೆ ತುಂಬ ವೆಯ್ಟ್ ಇರುತ್ತೆ, ಅದರಲ್ಲಿ ತುಂಬ ಬೀಡ್ಸ್ ಹಾಕಿ ವೆಯ್ಟ್ ಆಗುತ್ತೆ ಅನ್ನೋ ಯೋಚನೆ ಮಾಡೋರು ಕೆಲವೊಬ್ಬರು ಸಿಂಪಲ್ ಕುಚ್ಚುಗಳನ್ನ ಹಾಕ್ಸ್ಕೊಂಡ್ಬಿಡ್ತಾರೆ ಬ್ರೈಡಲ್ ಸೀರೆಗಳಿಗೆ. ಬಟ್ ಅದನ್ನು ಬಿಟ್ಬಿಟ್ಟು ಈ ರೀತಿ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ತುಂಬ ವೇಟ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು. ಒಳಗಡೆ ಇಟ್ಟಿರೋದು ಕೂಡ ಒಂದು ಉಲನ್ ಬಾಲ್ಸನ್ನ ಇಟ್ಟು ನಿಮ್ಮ ಸ್ಯಾರಿ ಕ್ಲಾತಲ್ಲೇ ಈ ರೀತಿ ರೆಡಿ ಮಾಡಿಕೊಂಡು ನೀವು ಈ ಡಿಸೈನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಬಟ್ ಯಾವ ರೀತಿ ಅಂತ ಇದರ ಫುಲ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಈಸಿ ಇದೆ, ಅಂತ ಹೆವಿ ವರ್ಕ್ ಇಲ್ಲ, ಬೇಗನೆ ಮುಗಿದೋಗ್ಬಿಡುತ್ತೆ. ಇದಕ್ಕೆ ದಾರ ಬಂದು ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. 2 ಕಲರಲ್ಲಿ ಇಲ್ಲಿ 6 ಎಳೆ ದಾರಗಳನ್ನು ತೊಗೊಂಡಿದ್ದೀನಿ. ನಾನು ಬಂದು ಸ್ಯಾಂಪಲ್ ತೋರ್ಸೋಕ್ಕೋಸ್ಕರ ಮಾಡೋದ್ರಿಂದ ಸೊ ಈ ಥರ ಕಲರ್ ಅನ್ನೋದು ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಸೀರೆಗಳಿಗೆ ಟ್ರೈ ಮಾಡೋಂಗಿದ್ರೆ ಸ್ಯಾರಿಯಲ್ಲಿರುವಂಥ 2 ಕಲರ್ ದಾರ 6 ಎಳೆ ದಾರನ ತೊಗೊಳ್ಳಿ. ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಫಸ್ಟು ನೋಡಿ ಈ ಥರ ಕ್ಯಾಪ್ ಮಾಡೋದು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಲಿಂಕ್ ಕೇಳಿ ಕೊಡ್ತೀನಿ, ಬೇಕಿದ್ರೆ ಸರ್ಚ್ ಮಾಡಿ ಸಿಗುತ್ತೆ ಬೇಗ. ಸೊ ಇಲ್ಲೇನು ಓಲ್ ಇದೆಯಲ್ಲ ಹ್ಯಾಂಗಿಂಗ್ ಟಜರ್ಸ್ ಥರ, ಸೊ ಈ ರೀತಿ ಹ್ಯಾಂಗಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೋಬೇಕು. ಫಸ್ಟು ಈ ರೀತಿ ಎಳ್ಕೊಂಡು ಇಲ್ಲಿ ಆಲ್ರೆಡಿ ನಾಟ್ ಹಾಕಿರ್ತೀವಲ್ವ ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ. ಸೊ ಆ ಒಂದು ಕವರ್ ಇರುತ್ತೆ, ಆ ಒಂದು ಈ ಹೋಲ್ಗೆ ಕರೆಕ್ಟಾಗಿ ಗಂಟು ಅನ್ನೋದು ಕುಂತ್ಕೊಳ್ಳುತ್ತೆ. ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿರಿ. ಆಮೇಲೆ ಮತ್ತೆ ಒಂದು ಸತಿ ಲಾಕ್ ಮಾಡ್ತೀನಿ. ಮತ್ತೆ ಒಂದು ಸತಿ ಲಾಕನ್ನು ಹಾಕಿದ ಮೇಲೆ ಸೇಮ್ ಮತ್ತೆ ಅದೇ ಹೋಲಲ್ಲಿ ಮತ್ತೆ ನೋಡಿ ನೀಡಲ್ ಮೇಲೆ ದಾರ ಸುತ್ತಕೊಳ್ದೇನೆ ಹಾಗೆ ಒಂದು ಸತಿ ಇನ್ನೊಂದು ಸತಿ ಕೂಡ ಲಾಕ್ ಮಾಡ್ಕೊತೀನಿ. ಯಾಕಂದರೆ ವರ್ಕ್ ಮಾಡ್ತಾ ಮಾಡ್ತಾ ನಾವು ಸ್ವಲ್ಪ ಟೈಟಾಗಿ ಎಳ್ಕೊಳ್ಳೋದ್ರಿಂದ ಮತ್ತು ಆ ಹೋಲಿಂದ ಗಂಟು ಜರುಗಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ 2 ಸತಿ ಲಾಕನ್ನು ಹಾಕ್ಕೊಂಬಿಡಿ. ಸೊ ನಿಮ್ಗೇನಾದರೂ ಎಕ್ಸ್ಟ್ರಾ ಈ ರೀತಿ ಥ್ರೆಡ್ ನಿಮಗೆ ಮಿಸ್ಸಿ ಅನಿಸುತ್ತೆ ಅಂದರೆ ನೀವು ಕಟ್ ಮಾಡ್ಕೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಟ್ ನಾನು ಲಾಸ್ಟಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ, ಹಂಗಾಗಿ ಹಾಗೆ ಬಿಟ್ಟಿದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ ನೋಡಿ. 1 2 3 4 5 ಆ್ಯಂಡ್ 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 6 ಚೈನ್ಗಳನ್ನ ಹಾಕಿದ ಮೇಲೆ ಈಗ ನೋಡಿ ಇದೇ ಹೋಲಲ್ಲಿ, ಅಂದರೆ ಇಲ್ಲೇನು ಕ್ಯಾಪ್ ಬೀಡ್ಸಿದ ಮೇಲೆ ಹ್ಯಾಂಗಿಂಗ್ ಥರ ಏನಿದೆಯಲ್ಲ ಅದೇ ಹೋಲಲ್ಲಿ ಮತ್ತು ದಾರನ ತೊಗೊಂಡು ಇಲ್ಲಿ ಹೀಗೆ ಹಾಕಿರುವಂಥ 6 ಚೈನ್ಗಳನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಹಾಕಿದ ತಕ್ಷಣ ಈ ಕಡೆ ಥ್ರೆಡ್ ಏನಿದೆಯಲ್ಲ ನೋಡಿ ಈ ರೀತಿ ಟೈಟಾಗಿ ಎಳ್ಕೊಂಡಿರಿ. ಆ ಗಂಟು ನೀಟಾಗಿ ಆ ಒಂದು ರಿಂಗಿಗೆ ಕೂಡುತ್ತೆ. ಸೊ ಈ ರೀತಿ ಟೈಟಾಗಿ ಎಳ್ಕೊಂಡ್ಮೇಲೆ ಈಗ 1 2 3 4 ಚೈನ್ಗಳನ್ನ ಹಾಕಿ ಸ್ವಲ್ಪ ಈ ರೀತಿ ಇಟ್ಕೊಂಡು ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಳ್ಳಿ. ನಿಮಗೆ ನೀಟಾಗಿ ಇಲ್ಲಿ ನಾವು ಕ್ರಿಯೇಟ್ ಮಾಡಿರುವಂಥ ಒಂದು ಚೈನ್ ಏನಿದೆಯಲ್ಲ ಅದು ನೋಡಿ ನೀಟಾಗಿ ಕಾಣಿಸುತ್ತೆ. ಸೊ ಈ ರೀತಿ ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಂಡ್ಮೇಲೆ ಈಗ 4 ಚೈನ್ ಹಾಕಿದ್ದೀವಿ. ಈಗ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. 2 ಬರಿ ದಾರನ ಸುತ್ತಕೊಂಡು ನಾವು ಮಾಡಿರುವಂಥ ಈ ಚೈನ್ ಏನಿದೆಯಲ್ಲ ಈ ಚೈನಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸರಿ ಮತ್ತು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ್ನು ವರ್ಕ್ ಮಾಡ್ಕೋಬೇಕು. ಸೊ ನಾವೇನು ಚೈನ್ ಹಾಕಿದ್ವಲ್ಲ ಅದರಲ್ಲಿ ವರ್ಕ್ ಮಾಡ್ಕೋಬೇಕು, ಈ ಹೋಲ್ ಏನಿದೆಯಲ್ಲ ಅದರಲ್ಲಿ ಅಲ್ಲ. ಸೊ ಮತ್ತೆ ನೀಡ ಮೇಲೆ ದಾರ ಸುತ್ಕೋಬೇಕು. ಮತ್ತು ಇದೇ ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೀಡ ಮೇಲೆ ದಾರ ಸುತ್ಕೊಳ್ಳೋಣ, ಮತ್ತು ಅದೇ ಒಂದು ಗ್ಯಾಪಲ್ಲಿ ಹೋಗಿಬಿಟ್ಟು ದಾರನ ತೊಗೊಂಡು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ನೀಡ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು ಚೈನ್ ಒಳಗಡೆ ಹೋಗಿ ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬ ಮತ್ತು ನೀಡ ಮೇಲೆ 2 ಬರಿ ದಾರ ಮತ್ತು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ತ್ರಿಬಲ್ ಕ್ರೋಶೆ ಕಂಬ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದರೆ ನೋಡಿ ಇಲ್ಲಿ ನೀಟಾಗಿ ತೋರಿಸ್ತೀನಿ ಇನ್ನೊಂದು ಸತಿ. ಸೊ ನೀಡ ಮೇಲೆ 1 ಸತಿ ದಾರ ಸುತ್ಕೊಂಡಿದ್ದೀನಿ, ಮತ್ತೆ 1 ಸತಿ ದಾರ ಸುತ್ಕೊತೀನಿ, ಮತ್ತೆ 1 ಸರಿ ದಾರ ಸುತ್ಕೊಂಡು ಇಲ್ಲಿ ಕೆಳಗಡೆ ಹಾಕಿರುವಂಥ ಚೈನಲ್ಲಿ ಹೋಗಿ
ನೀಡಲ್ನ ಹಾಕಬೇಕು ಮತ್ತು ಬ್ಯಾಕ್ ಸೈಡಿಂದ ಥ್ರೆಡನ್ನು ಎಳ್ಕೋಬೇಕು. ಈ ರೀತಿ ಎಳ್ಕೊಂಡಾಗ ನೀಡಲ್ ಮೇಲೆ ದಾರಗಳು ನೀಟಾಗಿ ಕಾಣಿಸ್ತಾ ಇರುತ್ತೆ. ಈ ರೀತಿ ಎಳ್ಕೊಂಡ್ಮೇಲೆ ಮತ್ತೆ ಒಂದು ಸತಿ ಥ್ರೆಡ್ ತೊಗೊಂಡು ಒಂದು ಸತಿ ದಾರನ ಪಾಸ್ ಮಾಡ್ಕೊಂಬರಬೇಕು. ಮತ್ತು ಈಗ ನೀಡಲ್ ಮೇಲೆ 3 ದಾರನೇ ಕಾಣಿಸ್ತಾ ಇರುತ್ತೆ. ಮತ್ತೆ 2ರಿಂದ ಒಂದು ಸತಿ ದಾರ ಪಾಸ್ ಮಾಡ್ಕೊಳ್ಳಿ. ಮತ್ತೀಗ 2 ದಾರ ಇದೆ. ಈ 2 ದಾರನ ಒಟ್ಟಿಗೆ ಮಾಡಿಕೊಂಡಾಗ ತ್ರಿಬಲ್ ಕ್ರೋಶೆ ಎಂಬುದು ಕಂಬ ಅನ್ನೋದು ರೆಡಿ ಆಗುತ್ತೆ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಈ ಒಂದು ಚೈನಲ್ಲಿ ನಾನು 20 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ 20 ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ, ನಾನು 19 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 20ನೇದು ಹಾಕಬೇಕು ಇನ್ನೂ ತ್ರಿಬಲ್ ಕ್ರೋಶೆ ಕಂಬ. ಅಷ್ಟಕ್ಕೆ ಮುಂಚೆನೇ ಥ್ರೆಡನ್ನು ಕಟ್ ಮಾಡಿಕೊಂಡು ಈಗ ಮತ್ತೆ ಬೇರೆ ಕಲರ್ ಥ್ರೆಡನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸೊ ಬೇರೆ ಕಲರ್ ದಾರನ ಈ ರೀತಿ ಗಂಟು ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಈಗ ನಾವು 19 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ನಾನು 20 ಹೇಳಿದ್ದೀನಿ. ಈಗ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಒಂದು ಕಂಬ ಇರಬೇಕಾದ್ರೇ ಸ್ವಲ್ಪ ದಾರನ ಕಟ್ ಮಾಡಿಕೊಂಡು ಬೇರೆ ದಾರನ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಇದು ಲಾಸ್ಟ್ ಅನ್ನೋದು 20ನೇ ತ್ರಿಬಲ್ ಕ್ರೋಶೆ ಕಂಬ. ಇದು 2ರಿಂದ ಒಂದು ಸರಿ, 2ರಿಂದ ಒಂದು ಸರಿ ನೋಡಿ ಕರೆಕ್ಟಾಗಿ ಆ ದಾರ ಹೀಗೆ ಲಾಸ್ಟಲ್ಲಿ ಲಾಕ್ ಮಾಡಬೇಕಾದ್ರೆ ಈಗ ಒಂದು ದಾರ ಅನ್ನೋದು ಬರುತ್ತೆ. ಸೊ 20 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಬೇರೆ ದಾರನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಹಾಗೆ ಬಿಡಿ, ಲಾಸ್ಟಲ್ಲಿ ನಾನು ಸ್ಟಿಕ್ ಮಾಡ್ಕೊತೀನಿ. ಸ್ವಲ್ಪ ನಾವು ಹಾಕೋವರೆಗೂ ಸ್ವಲ್ಪ ಅಡ್ಡಿ ಆಗುತ್ತೆ, ಬೇಕಾದ್ರೆ ಕಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಸೊ ಇದನ್ನು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡ್ಕೋಬೇಕು. ಡಿಸೈನ್ನ ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಈ ರೀತಿ ಟೈಟಾಗಿ ಇಟ್ಕೊಂಡ್ಬಿಟ್ಟು ಈಗ ಫಸ್ಟ್ ತ್ರಿಬಲ್ ಕ್ರೋಶೆ ಕಂಬ ಪಾಯಿಂಟಲ್ಲೇ ಮೇಲೆ ಚೈನ್ ಥರ ಹೆಂಗೆ ಕಾಣುತ್ತಿರುತ್ತಲ್ಲ ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಇದೇ ಪಾಯಿಂಟಿಗೆ ಮತ್ತು ಈ 3 ಚೈನ ಲಾಕ್ ಮಾಡ್ಕೋಬೇಕು. ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಇಲ್ಲಿ ಯಾವುದೇ ಒಂದು ಹೋಲು ಸ್ಕಿಪ್ ಮಾಡ್ಕೊಳ್ಳೋಂಗಿಲ್ಲ. ಸೊ ಆ ಶೇಪ್ ಬರಬೇಕು ಅಂದರೆ ಪ್ರತಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ವಲ್ಲ ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಂಡಿದ್ದೀವಿ, ನೀಟಾಗಿ ನಿಮಗೆ ಚೈನ್ ಲೈನಕ್ಕೆ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ಪ್ರತಿ ಒಂದು ಹೋಲಲ್ಲಿ ಯಾವುದೇ ನೀಡಲ್ ಮೇಲೆ ದಾರ ಸುತ್ತಕೊಳ್ದೇನೆ ಹಾಗೆ ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಫಸ್ಟು ದಾರನ ಎಳ್ಕೋಬೇಕು. ಎಳ್ಕೊಂಡು ಈಗ ಸೂಜಿ ಮೇಲೆ 2 ದಾರ ಇದೆಯಲ್ಲ, ಈ 2 ದಾರನ ಒಂದು ಮಾಡ್ಕೊಳ್ಳೋಣ. 2 ದಾರ ಒಂದು ಮಾಡ್ಕೊಂಡ್ಮೇಲೆ ನೋಡಿ 1 ಚೈನ್, 2 ಚೈನ್, 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಇಲ್ಲೇನು ಲಾಕ್ ಮಾಡಿದ್ದೀವಲ್ವ, ಸೊ ಈ ಲಾಕಲ್ಲಿ ಈ 3 ಚೈನ್ಗಳನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡಾಗ ಇಲ್ಲಿ ಒಂದು ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಈ ಥರ ಪಿಕಾಟ್ ಇಚ್ಚನ್ನು ನೀವು ಮೇಲೆ ಹಾಕಬೇಕು. ಪ್ರತಿಯೊಂದು ಹೋಲಲ್ಲಿ ಫಸ್ಟು ನೀಡಲ್ನ ಹಾಕಬೇಕು, ದಾರನ ಎಳ್ಕೊಂಡು ಫಸ್ಟು ಚೈನ್ ಥರ ಲಾಕ್ ಮಾಡಿಕೊಂಡು ಆಮೇಲೆ 1, 2, 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಮತ್ತೆ ಇದ್ರ ಒಳಗಡೆ ಈ 3 ಚೈನ ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದ ಹೋಲ್ಗೆ ಯಾವ ಹೋಲ್ಗಳು ಕೂಡ ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪ್ರತಿ ಒಂದು ಹೋಲ್ಗೆ ಮೇಲೆ ಕಲರ್ ಇರುವಂಥ ಥ್ರೆಡಲ್ಲಿ ನೀವು ಕಂಪ್ಲೀಟಾಗಿ ಪಿಕೋಟ್ ಇಚ್ಚನ್ನೇ ಹಾಕಬೇಕಾಗತ್ತೆ. ಮತ್ತು ಪಕ್ಕದ ಹೋಲ್ಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡಿಕೊಂಡು ಮತ್ತು ಸೇಮ್ 3 ಚೈನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ನಾನು 6 ಎಳೆ ದಾರನೇ ತೊಗೊಂಡಿದ್ದೆ, ಅಂದರೆ 2 ಕಲರು 6 ಎಳೆ ದಾರನೇ ವರ್ಕ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಕಂಪ್ಲೀಟಾಗಿ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಸೊ ಕಂಪ್ಲೀಟಾಗಿ ವರ್ಕ್ನ ಮಾಡಿದ್ದೀನಿ. ಇದು ಲಾಸ್ಟಲ್ಲಿ ಸೊ ಮತ್ತೆ 3 ಚೈನ ಹಾಕಿಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡು ನೋಡಿ ಮತ್ತು ಪಕ್ಕದಲ್ಲಿರುವಂಥ ಚೈನಲ್ಲಿ ಕೂಡ ಒಂದು ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇನು ಬಿಕೋ ಹಾಕ್ತಾಯಿಲ್ಲ. ಮತ್ತು ಒಂದು 2ರಿಂದ 3 ಚೈನ್ಗಳನ್ನ ಹಾಕಿ ಎಕ್ಸ್ಟ್ರಾ ಥ್ರೆಡ್ ಇದೇನು ಥ್ರೆಡ್ಡನ್ನು ಕಟ್ ಮಾಡ್ಕೊಬಿಡೋಣ. ದಾರನ ಕಟ್ ಮಾಡಿಕೊಂಡು ಈ ರೀತಿ ಎಳ್ಕೊಂಡ್ಬಿಟ್ಟು ಇದನ್ನು ಟೈಟಾಗಿ ಎಳ್ಕೊಂಡು, ಇದು ರಾಂಗು, ಇದು ಬಂದು ರೈಟ್ ಸೈಡ್ ಇದೆ. ಸೊ ವರ್ಕು ಒಂದು ರೈಟ್ ಸೈಡಲ್ಲಿ ಆಗಿರುತ್ತೆ, ಪಿಕೋ ಮಾತ್ರ ರಾಂಗ್ ಸೈಡಲ್ಲಿ ಆಗಿರುತ್ತೆ. ಆವಾಗ ಈ ರೀತಿ ಡಿಫ್ರೆಂಟಾಗಿ ಫ್ಲ್ಯಾಟಾಗಿ ನೀಟಾಗಿ ವರ್ಕ್ ಅನ್ನೋದು ಕುಂತ್ಕೊಳ್ಳುತ್ತೆ. ಸೊ ಈಗ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಕೂಡ ಈ ರೀತಿ ನೀಟಾಗಿ ಗಮ್ ಪೇಸ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಇಲ್ಲಿ ನೀಟಾಗಿ ಅಂಟಿಸ್ಕೊಂಡ್ಬಿಡಿ. ಅಂಟಿಸ್ಕೊಂಡ್ಮೇಲೆ ಇನ್ನು ಉಳಿದಿರುವಂಥ ಥ್ರೆಡ್ಡನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಬೇಕು. ಆದಷ್ಟು ಡ್ರೈ ಆದಮೇಲೆ ಕಟ್ ಮಾಡ್ಕೊಳ್ಳಿ, ಅವಸರ ಬಿದ್ದು ಕಟ್ ಮಾಡ್ಕೋಬೋದು ಬೇಡ. ಒಂದೊಂದು ಸತಿ
ನಾವು ಗಮನ ಕೊಡಲಾರ್ದಾಗ ನಾವು ವರ್ಕ್ ಮಾಡಿರುವಂಥ ಥ್ರೆಡ್ ಕೂಡ ಸ್ವಲ್ಪ ಬಿಚ್ಚೋಗಿರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಆವಾಗ ನಾವು ಏನಾದರೂ ಮಾಡೋಕ್ಕೆ ಹೋಗ್ಬೇಕಂದ್ರೆ ದಾರ ಅನ್ನೋದು ಎಕ್ಸ್ಟ್ರಾ ಇರೋದಿಲ್ಲ, ಆವಾಗ ನಮ್ಗೆ ಕಷ್ಟ ಆಗುತ್ತೆ. ಸೊ ಡ್ರೈ ಮಾಡಿಕೊಂಡು ಸ್ವಲ್ಪ ಒಣಗಿದ ಮೇಲೇ ನಾವು ಕೆಲಸ ಮಾಡಿಕೊಂಡ್ರೆ ನಮ್ಗೆ ಇನ್ನೂ ಮತ್ತೆ ಒಂದು ಸತಿ ಡಬಲ್ ಕೆಲಸ ಆಗೋದಿಲ್ಲ, ನೀಟಾಗಿ ವರ್ಕ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ನೀವು ನಿಮ್ಮ ಸೀರೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಬೇಕು. ನೋಡಿ ನೀಟಾಗಿ ಹಿಂದ್ಗಡೆ ನಾನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಥ್ರೆಡ್ಡು ಈ ರೀತಿ ಕಾಣಿಸುತ್ತೆ. ಸೊ ಈ ಥರ ಎಲ್ಲ ರೆಡಿ ಆದಮೇಲೆ ಸೇಮ್ ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಲ್ವಾ, ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಅಟ್ಯಾಚ್ ಮಾಡ್ಕೊಳ್ಳೋದಷ್ಟೇ. ಸೊ ಈ ರೀತಿ ಗಮ್ ಪೇಸ್ಟ್ ಮಾಡಿಕೊಂಡು ಫಸ್ಟು ನಿಮ್ಮ ಮೆಜರ್ಮೆಂಟ್ಗೆ ತಕ್ಕಂಗೆ ಸೀರೆ ನೋಡಿಕೊಂಡು ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಈ ರೀತಿ ಆಫ್ ಮೇಲೆ ಪೊಸಿಷನ್ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಪಲ್ಲುಗೆ ಅಟ್ಯಾಚ್ ಆಗಬೇಕು. ಸೊ ಕೆಳಗಡೆ ಪಾಟ್ ಏನಿದೆಯಲ್ಲ ಅದು ಕೆಳಗಡೆ ಬರಬೇಕು. ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಗಮ್ ಹಾಕಿ ಅಂಟಿಸ್ಕೊಂಡ್ಮೇಲೆ ಮತ್ತೆ ಒಂದು ರೀತಿ ಸೇಮ್ ಮ್ಯಾಚಿಂಗ್ ದಾರನ ಕಾಟನ್ ಥ್ರೆಡನ್ನು ತೊಗೊಂಡು ಈ ಕಡೆ ಹಾಗೆ ಆ ಕಡೆ ಒಂದು 3 ಕಡೆ ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ಸೊ ನೀಟಾಗಿ ನಿಮ್ಮ ಪಲ್ಲುಗೆ ಡಿಸೈನ್ ಅನ್ನೋದು ಕುಂತ್ಕೊಳ್ಳುತ್ತೆ. ಈ ಹೋಲ್ಸ್ ಬೇಕಿದ್ರೆ ನೀವು ಒಂದು ಬೀಡನ್ನ ಹಾಕ್ಬೋದು. ಬೀಡ್ಸ್ ಬೇಡ ನಮಗೆ ಹೋಲ್ ಇದ್ರೆ ನಡೆಯುತ್ತೆ ಅನ್ನಂಗಿದ್ರೆ ಮಾತ್ರ ಹಾಗೆ ಬಿಡಿ, ಇಲ್ಲಾಂದರೆ ಬೇಡ ನಮಗೆ ಹೋಲ್ ಕಾಣಿಸುತ್ತೆ ಅನ್ನಂಗಿದ್ರೆ ಸ್ವಲ್ಪ ಮಣಿ ಚೆನ್ನಾಗಿರೋಂಥ ಕ್ವಾಲಿಟಿ ತೊಗೊಂಡು ಮಿಡ್ಲಲ್ಲಿ ಸ್ವಲ್ಪ ಗಮ್ ಹಾಕ್ಬಿಟ್ಟು ಈ ರೀತಿ ಬಿಗ್ ಬೀಡನ್ನ ಸೊ ಪ್ರೆಸ್ ಮಾಡಿ ಅದು ಒಳಗಡೆ ನೀಟಾಗಿ ಕುಂತ್ಕೊಳ್ಳುತ್ತೆ. ಈ ರೀತಿ ಬೀಡ್ಸ್ ಕೂಡ ನೀವು ಹಾಕ್ಕೋಬೋದು. ಸೊ ಈ ರೀತಿಯಾಗಿ ನೀವು ಎಷ್ಟು ಸೀರೆಗೆ ಬೇಕೋ ನೋಡಿಕೊಂಡು ರೆಡಿ ಮಾಡಿಕೊಂಡು ಪ್ರತಿಯೊಂದನ್ನು ನೀವು ಈ ರೀತಿ ಗ್ಯಾಪ್ ತೊಗೊಂಡು ಅಟ್ಯಾಚ್ ಮಾಡ್ಕೊಂಡು ಹೋಗ್ಬಿಟ್ರೆ ಸೊ ಬ್ಯೂಟಿಫುಲ್ ಆದಂಥ ಡಿಸೈನು ಬ್ರೈಡಲ್ ಸೀರೆಗೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ಒಂದು 2 ಬೆರಳು ಗ್ಯಾಪ್ ಕೊಟ್ಟಿದ್ದೀನಿ, ಇನ್ನು ಸ್ವಲ್ಪ ನಿಮಗೆ ದೂರ ನೋಡ್ಕೊಂಬಿಟ್ಟು ಅದ್ರ ಮೇಲೆ ಕೆಲವೊಂದನ್ನು ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಎಲ್ಲವನ್ನು. ಸೊ ಕಂಪ್ಲೀಟಾಗಿ ಈ ಥರ ಬರುತ್ತೆ. ಸ್ವಲ್ಪ ವರ್ಕ್ ಮಾಡ್ಕೊಳ್ಳೋಕ್ಕಷ್ಟೇ, ಈ ಥರ ವರ್ಕ್ ಮಾಡ್ಕೊಳ್ಳೋಕ್ಕಷ್ಟೇ ಟೈಮ್ ತೊಗೊಳುತ್ತೆ ಹೊರತಾಗಿ ಸ್ಯಾರಿಗೆ ಅಟ್ಯಾಚ್ ಮಾಡೋದಕ್ಕೆ ಟೈಮೇ ತೊಗೊಳ್ಳಲ್ಲ, ಬೇಗನೆ ಮುಗಿದೋಗ್ಬಿಡುತ್ತೆ. ಸೊ ಲುಕ್ ಬಂದು ಈ ಥರ ಬರುತ್ತೆ. ಸೊ ಇದಕ್ಕೆ ಒಂದು ಪೀಸು ನೀವು 90 ರೂಪೀಸ್ ಚಾರ್ಜನ್ನ ಮಾಡ್ಕೋಬೋದು. ಕಂಪ್ಲೀಟ್ ಥ್ರೆಡ್ ವರ್ಕ್ ಡಿಸೈನ್ ಆಗಿರುತ್ತೆ ಇದು ಕೂಡ. ಸೊ ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಸೊ ಒಂದು ಸತಿ ಟ್ರೈ ಮಾಡಿ. ಕುಚ್ಚು ಬದಲು ಈ ರೀತಿ ಕ್ಲಾತಿಂದ ರೆಡಿ ಮಾಡಿಕೊಂಡು ಈ ರೀತಿ ಕೂಡ ನೀವು ಟ್ರೈ ಮಾಡ್ಕೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.